ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್, ಪ್ಲೀಸ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸೊ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಆಲ್ರೆಡಿ ತಮ್ಲೈನಲ್ಲಿ ಕೂಡ ನೋಡಿರ್ತೀರಾ. ಹೌದು, ಇವತ್ತಿನ ವಿಡಿಯೋ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರು, ಡಿ ಎಮಲ್ಲಿ ಕೂಡ ಕೇಳ್ತಿದ್ರು, ಅಕ್ಕ ಪ್ರಮೋಷನ್ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ತೊಗೊಳೋದಕ್ಕ ಪ್ಲೀಸ್ ಹೇಳಿ, ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ರಮ್ಯಾ ಅನ್ನೋರು ಕೇಳ್ತಾನೆ ಇದ್ರು. ಸೊ ಅವ್ರಿಗೋಸ್ಕರ ಯೂಸ್ಫುಲ್ ಆಗಲಿ ಅಂತ ಸೊ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ಇನ್ಸ್ಟಾಗ್ರಾಮಿಂದ ಯಾವುದೇ ರೀತಿ ₹1 ಕೂಡ ಅಮೌಂಟ್ ಬರೋದಿಲ್ಲ ಗೈಸ್. ಇನ್ಸ್ಟಾಗ್ರಾಮಿಂದ ಪ್ರಮೋಷನ್ ಮಾಡಿ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಯಾವ ರೀತಿ ಪ್ರಮೋಷನ್ಸ್ ಅಂತ ಹೇಳಿದ್ರೆ, ಪ್ರಮೋಷನಲ್ಲಿ 2 ರೀತಿ ಬರುತ್ತೆ. ಒಂದು ಬ್ಯಾಟರ್ ಕೊಲಾಬ್ರೇಷನ್, ಒಂದು ಪೇಯ್ಡ್ ಕೊಲಾಬ್ರೇಷನ್ ಅಂತ. ಬ್ಯಾಟರ್ ಕೊಲಾಬ್ರೇಷನ್ ಅಂತ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಗೊತ್ತಿರೋದಿಲ್ಲ. ಬ್ಯಾಟರ್ ಕೊಲಾಬ್ರೇಷನ್ ಇವಾಗ ಈವನ್ ನನಗೂ ಕೂಡ ಹೊಸದಾಗಿ ಗೊತ್ತಿರಲಿಲ್ಲ. ಬ್ಯಾಟರ್ ಕೊಲಾಬ್ರೇಷನ್ನು, ಪೇಯ್ಡ್ ಕೊಲಾಬ್ರೇಷನ್ ಏನಪ್ಪ ಇದೆಲ್ಲ ಈ ಥರ ಅಂದರೆ ಅಂತ ಹೇಳ್ಬಿಟ್ಟು. ಸೊ ಬ್ಯಾಟರ್ ಕೊಲಾಬ್ರೇಷನ್ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ನ ಕೊಡ್ತಾರೆ ಅವರು, ಅದನ್ನು ನೀವು ಆ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿ ಅವ್ರ ಪೇಜ್ಗೆ ಟ್ಯಾಗ್ ಮಾಡಬೇಕು ಅಥವಾ ಅವ್ರ ಪೇಜ್ಗೆ ಕೆಲವೊಂದು ಸತಿ ಕೊಲಾಬ್ ಮಾಡಬೇಕು. ಸೊ ಇದಕ್ಕೆ ಯಾವುದೇ ದುಡ್ಡು ಕೊಡೋದಿಲ್ಲ, ಏನಿಲ್ಲ, ಜಸ್ಟ್ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ರಿವ್ಯೂ ಕೊಡಬೇಕು. ಇದಕ್ಕೆ ಬ್ಯಾಟರ್ ಕೊಲಾಬ್ರೇಷನ್ ಅಂತ ಕರೀತಾರೆ. ಇನ್ನೊಂದು ಪೇಯ್ಡ್ ಕೊಲಾಬ್ರೇಷನ್ ಅಂತ ಹೇಳಿದ್ರೆ ಐಟಮು ಕೊಡ್ತಾರೆ ಮತ್ತು ದುಡ್ಡನ್ನು ಪೇ ಮಾಡ್ತಾರೆ. ಸೊ ನೀವು ವಿಡಿಯೋ ಮಾಡಿ ಅವ್ರಿಗೆ ಟ್ಯಾಗ್ ಮಾಡಬೇಕು ಅಥವಾ ಅವ್ರಿಗೆ ಪೇಜ್ ಕೊಲಾಬ್ರೇಷನ್ಗೆ ಕೊಡಬೇಕಾಗತ್ತೆ. ಸೊ ಅವ್ರ ರೂಲ್ಸ್ ಏನೇನಿದೆ ಅದೆಲ್ಲ ಫಾಲೋ ಮಾಡಿಕೊಂಡು ಸೊ ಅವ್ರಿಗೆ ನಾವು ಕೊಲಾಬ್ ಮಾಡಿದ್ರೆ ಸೊ ಅದಕ್ಕೆ ನಮ್ಗೆ ದುಡ್ಡು ಬರುತ್ತೆ. ಸೊ ಅದು ದುಡ್ಡು ಕೆಲವೊಂದು ಸತಿ ಪ್ರಾಡಕ್ಟ್ ಕಳಿಸಿರ್ತಾರಲ್ಲ, ಆ ದುಡ್ಡು ಬಂದು ನಮಗೆ 30 ಡೇಸು, 60, 45 ಡೇಸು, 90 ಡೇಸ್ವರೆಗೂ ಆಗುತ್ತೆ ಕೊಡೋದಕ್ಕೆ. ಸೊ ಇನ್ನು ನಿಯರ್ ಬೈ ಅಂಗಡಿಗೆ ಹೋಗಿ ನಾವು ಶಾಪ್ ಮಾಡಿರ್ತೀವಿ ಅಥವಾ ಬಟ್ಟೆ ಅಂಗಡಿ ಅಥವಾ ಮೊಬೈಲ್ ಅಂಗಡಿ, ಅಲ್ಲೆಲ್ಲ ಅಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಕೆಲವೊಂದು ಸರಿ ನಮಗೆ ಪೇಮೆಂಟ್ ಅನ್ನೋದು ಬಂದುಬಿಡುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಪ್ರಾಡಕ್ಟ್ ವೈಸ್ ಹೋದರೆ ನಮಗೆ ತುಂಬ ಲೇಟ್ ಆಗುತ್ತೆ ಪೇಮೆಂಟ್ ಆಗೋದಕ್ಕೆ, 60 ಡೇಸ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ 2 ಥರ ಕೊಲಾಬ್ರೇಷನ್ನ ನಾವು ಇನ್ಸ್ಟಾಗ್ರಾಮಿಂದ ದುಡ್ಡನ್ನ ಅರ್ನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇನ್ನು ಯಾವ ರೀತಿಯಪ್ಪ ನಾವು ಪ್ರಮೋಷನ್ ತೊಗೊಳ್ಳೋದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಸರಿ ಫಾಲೋವರ್ಸ್ ನೋಡಿ ಅಥವಾ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ, ವ್ಯೂಸ್ ಚೆನ್ನಾಗಿದ್ದರೆ, ಸೊ ಅವರೇ ನಮಗೆ DM ಮಾಡ್ತಾರೆ, ಈ ಥರ ಒಂದು ಪ್ರಮೋಷನ್ ಇದೆ, ಇಷ್ಟು ಪೇ ಮಾಡ್ತೀವಿ. ಅವ್ರು ನೋಡ್ತಾರಲ್ವ ಫಾಲೋವರ್ಸ್, ನಮ್ಮದು ಇಷ್ಟಿದೆ ನಿಮ್ಮ ಬಜೆಟು, ನಮ್ಮ ಬಜೆಟ್ ಇಷ್ಟಿದೆ, ಸೊ ನೀವು ಅಗ್ರಿ ಆದರೆ ಈ ಥರ ರೂಲ್ಸ್ ಇದೆ, ನೀವು ವಿಡಿಯೋ ಮಾಡಿ ನಮಗೆ ಕೊಲಾಬ್ರೇಷನ್ ಕೊಡ್ತೀರಾ ಅಂತ ಕೆಲವೊಂದು ಸತಿ ಅವರೇ ನಮ್ಗೆ ಅಪ್ರೋಚ್ ಮಾಡ್ತಾರೆ. ಕೆಲವೊಂದು ಸತಿ ನಮ್ಮದು ಪೇಜ್ ಸ್ಮಾಲ್ ಇರೋದ್ರಿಂದ ಅಂದರೆ ಚಿಕ್ಕ ಫಾಲೋವರ್ಸ್ ಅಲ್ವಾ, ಸೊ ಕೆಲವೊಂದು ಸತಿ ನಾವೇ ಮೇಲ್ ಮಾಡಬೇಕಾಗುತ್ತೆ ಬ್ರ್ಯಾಂಡ್ಸ್ಗೆ ಅಥವಾ DM ಮಾಡಬೇಕಾಗತ್ತೆ. ಸೊ ಅವ್ರಿಗೆ ನಿಮ್ಮ ಕಂಟೆಂಟ್ ಇಷ್ಟ ಆದರೆ ಅಥವಾ ನಿಮ್ಮ ಫಾಲೋವರ್ಸ್ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅವರು ಓಕೆ ಅಂತ ಹೇಳಿ ಡೀಟೇಲ್ಸ್ ಎಲ್ಲ ಕಳಿಸ್ಬಿಟ್ಟು ಅವರು ನಿಮಗೆ ಪೇಯ್ಡ್ ಪ್ರಮೋಷನ್ನ ಕೊಡ್ತಾರೆ. ಸೊ ಈ ರೀತಿಯಾಗಿ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಫಸ್ಟು ನಾವು ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡೋರು ಏನಪ್ಪ ನಾವು ಮೈಂಡಲ್ಲಿ ಇಟ್ಕೋಬೇಕಂದ್ರೆ, ದುಡ್ಡು ಬರುತ್ತೆ ಅಂತ ತಲೆ ಕೆಡ್ಸ್ಕೊಳ್ಬಾರ್ದು. ಫಸ್ಟು ನಾವು ಫೋಕಸ್ ಮಾಡಬೇಕಾಗಿರೋದು ಅಕೌಂಟ್ನ ಸ್ವಲ್ಪ ರೀಚ್ ಮಾಡ್ಕೋಬೇಕು, ಫಾಲೋವರ್ಸ್ನ ಸ್ವಲ್ಪ ಗೈನ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 50K ನೀವು ಫಾಲೋವರ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ನಿಮಗೆ. ಅಂದರೆ ಅಪ್ರೋಚ್ ಅವರೇ ಮಾಡ್ತಾರೆ ಮತ್ತು ನೀವು ಬೇರೆ ಪ್ರಮೋಷನ್ ಕೇಳಿದ್ರು ನಿಮ್ಗೆ ದುಡ್ಡು ಅನ್ನೋದು ಜಾಸ್ತಿ ನಿಮ್ಗೆ ಅರ್ನಿಂಗ್ ಸಿಗುತ್ತೆ. ಸೊ ಫಸ್ಟು ನೀವು ಫೋಕಸ್ ಮಾಡಬೇಕಾಗಿರೋದು ಫಾಲೋವರ್ಸು ಮತ್ತು ಕಂಟೆಂಟ್ ಮೇಲೆ. ಪ್ರತಿದಿನ ನೀವು ಕಂಟೆಂಟ್ನ ಹಾಕ್ತಾ ಹೋಗಿ. ಸೊ ಅಂದರೆ ಏನಂತಾರೆ, ಕಂಟಿನ್ಯೂಟಿ ಅನ್ನೋದನ್ನ ಮೇಂಟೈನ್ ಮಾಡಬೇಕು. ಒಂದಿನ ಹಾಕೋದು, ನೆಕ್ಸ್ಟ್ ಮಂತ್ ಹಾಕೋದು, ಆ ಥರ ಮಾಡಿದ್ರೆ ರೀಚ್ ಆಗೋದು ತುಂಬ ಕಷ್ಟ. ಸೊ ಕಂಟಿನ್ಯೂಸ್ ಆಗಿ 3 ಮಂತ್ಸು ವ್ಯೂಸ್ ಬರದೇ ಹೋಗಲಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋಕ್ಕೆ ಹೋಗಬೇಡಿ. ನೀವು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಯಾವ ಟೈಮಿಗೆ ಅಪ್ಲೋಡ್ ಮಾಡ್ತೀರಾ ಒಂದು ಟೈಮ್ ಅನ್ನೋದು ಫಿಕ್ಸ್ ಮಾಡ್ಕೊಳ್ಳಿ. ಬೆಳಿಗ್ಗೆ 11 ಗಂಟೆಗೆ ಮಾಡ್ತೀರಾ, ಇಲ್ಲ 10 ಗಂಟೆಗೆ ಮಾಡ್ತೀರಾ, ಇಲ್ಲ ಸಂಜೆ 7 ಗಂಟೆಗೆ ಮಾಡ್ತೀರಾ, 8 ಗಂಟೆಗೆ ಮಾಡ್ತೀರಾ, ನಿಮ್ಗೆ ಯಾವ ಟೈಮ್ಗೆ ಅನುಕೂಲ ಆಗುತ್ತೋ ಆ ಟೈಮ್ಗೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡು ಅದೇ ಟೈಮ್ಗೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ಒಂದು 100 ವೀಡಿಯೋದಲ್ಲಿ 1 ವೀಡಿಯೋ ಆದರೂ ಖಂಡಿತ ಕ್ಲಿಕ್ ಆಗೇ ಆಗುತ್ತೆ. ಸೊ ಅದರಿಂದ ನಿಮಗೆ ಫಾಲೋವರ್ಸ್ ಗೇನ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಇನ್ನು ನಾವು ಯಾವ ರೀತಿ ಪಿಚ್ ಮಾಡಬೇಕು, ಯಾವ ರೀತಿ ಬ್ರ್ಯಾಂಡ್ಗಳ ಜೊತೆ ನಾವು ಕೊಲಾಬ್ರೇಷನ್ಗೆ ಮೆಸೇಜ್ ಕಳಿಸ್ಬೇಕು ಅಂತ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ನಲ್ಲಿ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಪಿಚ್ ಅಂತ ಕಮೆಂಟ್ ಮಾಡಿ, ಖಂಡಿತ ನಾನು ಶೇರ್ ಮಾಡಿಕೊಡ್ತೀನಿ ಯಾವ ರೀತಿ ಬ್ರ್ಯಾಂಡ್ಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಅದರಿಂದ ನೀವು ಅಪ್ರೋಚ್ ಮಾಡಿದ್ರೆ ಅವ್ರು ನಿಮಗೆ ಇಷ್ಟ ಆದರೆ ನಿಮ್ಮ ಪ್ರೊಫೈಲು ಖಂಡಿತ ಅವರು ಪೇಯ್ಡ್ ಕೊಲಾಬ್ರೇಷನ್ಗೆ ಓಕೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡೋವಂಥದ್ದು ಗೈಸ್. ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್.
ಅದಾದಮೇಲೆ ಇನ್ನೊಂದು ಥರ ನಾವು ವಿಶ್ ಲಿಂಕಲ್ಲಿ ದುಡ್ಡನ್ನ ಕೂಡ ಅರ್ನ್ ಮಾಡ್ಬೋದು. ಆ ಸೋಷಿಯಲ್ ಮೀಡ್ಯಾದಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ತುಂಬ ಜನ ಲೇಡೀಸ್ ಮಾಡ್ತಾನೆ ಇದ್ದಾರೆ ವೀಡಿಯೋಸು, ಬಟ್ಟೆ ತೊಗೊಂಡು ಅಥವಾ ಪ್ರಾಡಕ್ಟ್ ತೊಗೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ. ಸೊ ಏನಪ್ಪ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ರೆ, ವಿಶ್ ಲಿಂಕ್ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನಾವು ಏನೇ ಪ್ರಾಡಕ್ಟ್ ತೊಗೊಂಡಿರ್ತೀವಲ್ಲ, ಮನೆಗೆ ಏನು ವಸ್ತು ತೊಗೊಂಡಿರ್ತೀವಿ, ಸೊ ಅದನ್ನು ಲಿಂಕ್ ತೊಗೊಂಡೋಗಿ ವಿಶ್ ಲಿಂಕಲ್ಲಿ ಹಾಕಿದ್ರೆ ಅದರಿಂದನೂ ಕೂಡ ನಿಮಗೆ ಕಮಿಷನ್ ಬರುತ್ತೆ. 7%, 5% ಆ ಥರ. ಸೊ ಅದ್ರದ್ದು ವೀಡಿಯೋ ಬೇಕು, ಯಾವ ರೀತಿ ಅದರಿಂದ ಕಮಿಷನ್ ಬರುತ್ತೆ ಅಂತ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಅದ್ರ ಬಗ್ಗೆನೂ ಕೂಡ ವೀಡಿಯೋ ಮಾಡ್ತೀನಿ. ನಿಮ್ಮ ಕಮೆಂಟ್ ನೋಡಿ ನಾನು ವೀಡಿಯೋ ಮಾಡ್ತೀನಿ. ಎಷ್ಟು ಜನ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಕಮೆಂಟ್ ಮಾಡಿ, ಓಕೆನಾ ಗೈಸ್? ಬಿಕಾಸ್ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಹಾಗಾಗಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.